ಈ ಅಪಘಾತಕ್ಕೆ ಈಡಾದಂತಹ ಬಸ್ನಲ್ಲಿದ್ದಂಥವರ ಸಂಬಂಧಿ ಸೈಯದ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಓಕೆ ಓಕೆ ಸೈಯದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ ಮೇಡಮ್, ಹೇಳಿ ಮೇಡಮ್. ನಿಮ್ಮವ್ರು ಯಾರಿದ್ರು ಸರ್ ಬಸ್ನಲ್ಲಿ? ಎಷ್ಟು ಜನ ಇದ್ರು? ನನ್ನ ಸ್ವಂತ ಅಕ್ಕನೇ ಟ್ರಾವೆಲ್ ಮಾಡ್ತಾರೆ. ಅವ್ರು ಮತ್ತೆ ಅವ್ರ ಕಲೀಗ್ಸು ಹೊಸ ಕಂಪ್ನಿ ಕೆಲಸ ಮಾಡ್ತಾರೆ, ಡೆಲಾಯ್ಟ್ ಅನ್ನೋ ಕಂಪ್ನಿಲಿ. ಓಕೆ. ಅಷ್ಟರಲ್ಲಿ ಇಬ್ರು ಎಸ್ಕೇಪ್ ಆಗಿ ನಂಗೆ ಸುಮಾರು ಒಂದು 1:45 ಹಂಗೆ ಈಗ ಆಗಿದೆ ಇನ್ಸಿಡೆಂಟ್. ಇದು 2 ಗಂಟೆ ಹಂಗೆ ಕಾಲ್ ಬಂತಿಲ್ಲ, ಯಾರೋ ಲೋಕಲ್ ಅವರು ಕಾಲ್ ಮಾಡಿದ್ರು. ಓಕೆ. ಸೊ ಅವ್ರ ಫೋನ್ ಎಲ್ಲ ಸುಟ್ಟೋಗಿದೆ, ಏನೋ ರೀಚ್ ಆಗ್ತಾ ಇಲ್ಲ, ಫೋನಲ್ಲಿ ಇದಾಗ್ಬಿಟ್ಟಿದೆ. ಸೊ ಸುಟ್ಟೋದ್ಮೇಲೆ ಅವ್ರು ನಂಗೆ ಎರಡು ಹೊತ್ತಾಗ ನಾನು ಬೆಂಗಳೂರಿಂದ ಹೊರಟಿ ಈಗ ಸ್ಪಾಟಲ್ಲಿ ಇದ್ದೀನಿ. ಅವ್ರು ಇಬ್ರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನೊಂದು ಗೊತ್ತಿಲ್ಲ ಮೇಡಮ್, ಅವ್ರು ಬಂದಿದ್ದ ಇನ್ಫಾರ್ಮೇಶನ್ ಪ್ರಕಾರ ರಶ್ಮಿ ಅವ್ರು ಹೊರಗಡೆ ಬಂದಿಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ಇನ್ನೂ ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಏನು ಕತೆ ಅಂತ. ಓಕೆ. ನಿಮ್ಮ ಸಿಸ್ಟರು ಒಟ್ಟು ಸೇರಿ 4 ಜನ ಹೋಗಿದ್ದು? 3 ಜನ ಹೋಗಿದ್ದು. 3 ಜನ ಹೋಗಿದ್ದು ಅಂದ್ರೆ ಗೋಕರ್ಣಗೆ ಅಂತ ಹೋಗ್ಬೇಕು ಅಂತಾನೆ ಹೊರಟಿದ್ದ ಅವರು? ಗೋಕರ್ಣ. ರಶ್ಮಿ ಅವರು ಬಂದ್ಬಿಟ್ಟು ಮುರುಡೇಶ್ವರದವರು. ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಗೋಕರ್ಣ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋಣ ಅಂತ ಪ್ಲಾನ್ ಅಲ್ಲಿ ಹೊರಟಿದ್ದು. ರಜಾ ಇದೆ, ಸುತ್ತಾಡ್ಕೊಂಡು ಬರೋಣ ಅಂತ ಖುಷಿಯಿಂದ ಹೊರಟಿದ್ದಾರೆ. ಟ್ರಿಪ್ಗೆ ಹೊರಟಿದ್ದು. ಓಕೆ. 3 ಜನ ಹೊರಟಿದ್ದಾರೆ. ಅದರಲ್ಲಿ ಇಬ್ರು ನಿಮ್ ಸಿಸ್ಟರು ಹಾಗೆ ಮತ್ತೊಬ್ರು ನಿಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ ಸದ್ಯಕ್ಕೆ? ಹೌದೌದು, ಸಿಕ್ಕಿದ್ದಾರೆ. ಎಷ್ಟು 1:45 ಆಗಿದ್ದಂತ ಸರ್ ಅಪಘಾತ? ಎಕ್ಸಾಕ್ಟ್ ಆಗಿ ಅಷ್ಟು ಪ್ರಿಡಿಕ್ಷನ್ ಇದೆ. ಕಾಲ್ ಬಂದಿದ್ದು ಎಷ್ಟೊತ್ತಿಗೆ? ನಂಗೆ 2 ಗಂಟೆ ಕಾಲ್ ಬಂದಿದ್ದು ಮೇಡಮ್. 2 ಗಂಟೆ ಕಾಲ್ ಬಂತಂದ್ರೆ ನಿಮ್ ಸಿಸ್ಟರ್ ಬೇರೆಯವ್ರ ಫೋನಿಂದ ಕಾಲ್ ಮಾಡಿದ್ರಾ? ಹೌದು ಮೇಡಮ್. ಓಕೆ. ನಿಮ್ ಸಿಸ್ಟರ್ ಸದ್ಯ ಸೇಫ್ ಆಗಿದಾರಾ? ಗಾಯಗಳೇನಾದ್ರೂ ಆಗಿದೆಯಾ ಅವರಿಗೆ? ಹೆಂಗೆ ಅದೆಲ್ಲ ಗೊತ್ತಿಲ್ಲ ಮೇಡಮ್. ನಾನು ಡೈರೆಕ್ಟ್ ಸ್ಪಾಟಿಗೆ ಬಂದಿದ್ದೀನಿ. ನಮ್ಮ ತಂದೆಯವ್ರನ್ನ ಮತ್ತೆ ನನ್ನ ಫ್ರೆಂಡ್ನ ಹಾಸ್ಪಿಟ್ಲಿಗೆ ಕಳ್ಸಿದ್ದೀನಿ. ಓಕೆ. ನಾನು ಡೈರೆಕ್ಟ್ ಸ್ಪಾಟ್ ಅಲ್ಲಿ ಇದ್ದೀನಿ. ಈಗ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿದ್ದೀನಿ ನಾನು. ಕನ್ಫರ್ಮ್ ಮಾಡ್ಕೊಳ್ಳೋಕೆ. ಹೆಂಗಿದೆ ಸರ್ ಘಟನಾ ಸ್ಥಳ? ಹೆಂಗಿದೆ ಸರ್? ಯಾರಾದ್ರೂ ಫ್ಯಾಮಿಲಿ ಅವ್ರ ಮೆಂಬರ್ಸ್ ಯಾರಾದ್ರೂ ಬಂದಿದಾರಾ ಸ್ಪಾಟ್ಗೆ? ಹೆಂಗಿದೆ ಸರ್? ಅದೆಲ್ಲ ಗೊತ್ತಿಲ್ಲ ಮೇಡಮ್ ನಂಗೆ ಬೇರೆಯವ್ರ ಬಗ್ಗೆ. ಬಟ್ ಬಸ್ ಅಂತೂ ಸುತ್ತಿ ಏನು ಸಿಗದೇ ತರ ಆಗಿದೆ. ಲಿಟ್ರಲಿ ಬಸ್ ಅಂತೂ ಫುಲ್ ಬರ್ನ್ಔಟ್ ಆಗಿದೆ. ಓಕೆ. ನಿಮ್ ಸಿಸ್ಟರ್ ಸದ್ಯ ಯಾವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಅವ್ರನ್ನ? ಮೇಡಮ್ ಅದು ಹಾಸ್ಪಿಟ್ಲ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಬಟ್ ಲಕ್ಕಿಲಿ ಅಟ್ಲೀಸ್ಟ್ ಒಂದು ನಂಗೆ ಗೊತ್ತಿರೋ ಥರ ಸೇಫ್ ಆಗಿದ್ದಾರೆ ಈಗ. ನಿಜ. ಫೋನಲ್ಲಿ ಮಾತನಾಡಿದ್ರಲ್ಲ, ಏನ್ ಹೇಳಿದ್ರು ಸರ್ ನಿಮ್ ಸಿಸ್ಟರ್? ಹೆಂಗ್ ವಿವರಿಸಿದ್ರು? ಅವ್ರು ಫುಲ್ ನರ್ವಸ್ ಆಗಿದ್ರು. ಅಷ್ಟೇಂದ ಏನು ಮಾತಾಡ್ಸ್ಲಿಲ್ಲ. ಡೈರೆಕ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿದ್ವಿ. ಓಕೆ. ಈಗ ಸದ್ಯ ಸ್ಪಾಟ್ ಅಲ್ಲಿ ಇದ್ದೀರಿ. ಈಗ ಅಲ್ಲಿಗೆ ಹಾಸ್ಪಿಟ್ಲಿಗೆ ಹೊರಡ್ತೀರಾ ಸರ್ ನೀವು? ಮೇಡಮ್ ಕೆಲವೇ ಕ್ಷಣದಲ್ಲಿ ಹೊರಡ್ತೀನಿ ನಾನು ಹಾಸ್ಪಿಟ್ಲಿಗೆ. ಈಗ ನೋಡ್ಕೊಂಡು ಏನು ಅಂತ ಹೊರಡ್ತೀನಿ. ಸ್ಪಾಟ್ ಅಲ್ಲಿ ಪೊಲೀಸರೆಲ್ಲ ಇದ್ದಾರೆ ಸರ್? ಇನ್ನೂ ಕೂಡ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆಯಾ? ಬ್ರೋ ಒಂದೇ ನಿಮಿಷ, ಮೀಡಿಯಾ. ಹಲೋ. ಮೇಡಮ್ ಹೇಳಿ. ಸ್ಪಾಟ್ ಅಲ್ಲಿ ಪೊಲೀಸರೆಲ್ಲ ಇದ್ದಾರಾ? ಕಾರ್ಯಾಚರಣೆ ನಡೀತಾ ಇದೆಯಾ ಇನ್ನೂ ಕೂಡ? ಮೇಡಮ್ ಎಲ್ಲ ಈಗ ಅದೇ ಬರ್ನ್ ಆಗಿದೆಯಲ್ಲ ಬಸ್, ಕ್ರೇನ್ ಎಲ್ಲ ತರಿಸಿದ್ದಾರೆ. ಇವಾಗ ಎತ್ತಕ್ಕೆ ಇದು ಮಾಡ್ತಾ ಇದಾರೆ, ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಾಡಿಗಳೆಲ್ಲ ಹೊರಗಡೆ ತೆಗ್ದಾಗಿದೆಯಾ ಸರ್ ನೀವು ಗಮನಿಸ್ತಾ? ಇಲ್ಲ ಮೇಡಮ್, ಬರೀ ಲಾರಿ ಡ್ರೈವರ್ದು ಎತ್ಕೊಂಡ್ರು. ಬಸ್ ಅವ್ರದ್ದು ಇನ್ನೂ ಬಸ್ಸು ಫುಲ್ ಬರ್ನ್ ಆಗಿದೆ. ಸೊ ಅದನ್ನೆಲ್ಲ ಬ್ರೇಕ್ ಮಾಡಿ ಕಟಿಂಗ್ ಮಾಡಿ ತೆಗಿಬೇಕು. ಓಕೆ. ಅಂದ್ರೆ ಲಾರಿ ಕಂಟೈನರ್ ಡ್ರೈವರ್ ಕೂಡ ಜೀವ ಕಳ್ಕೊಂಡಿದ್ದಾನೆ? ಅವನು ಬರ್ನ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಓಕೆ. ಸ್ಪಾಟ್ ಅಲ್ಲಿ ಇದ್ದೀರಿ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೆಂಗ್ ಆಗಿರಬಹುದು ಅಪಘಾತ ಅಂತ ಅನ್ಸುತ್ತೆ? ಇಲ್ಲ ಮೇಡಮ್, ಇದು ಚಿತ್ರದುರ್ಗದಿಂದ ಬರ್ತಾ ಇದ್ದಿದ್ದು ಗಾಡಿ, ಲಾರಿ, ಹರಿಯಾಣ ಗಾಡಿ. ಬಂದ್ ಡೈರೆಕ್ಟ್ ಬಸ್ಸು ಬೆಂಗಳೂರಿಂದ ಹೋಗ್ತಾ ಇದೆ ಟುವರ್ಸ್ ಗೋಕರ್ಣ. ಬಂದು ಇದಕ್ಕೆ ಮೋಸ್ಟ್ಲಿ ಡೀಸೆಲ್ ಟ್ಯಾಂಕ್ ಹೊಡೆದಿದ್ದಾನೆ ರೈಟ್ ಸೈಡ್ ಅಲ್ಲಿ. ಸೊ ಅದು ಹೊಡೆದಿ ಸ್ಪೀಡ್ಗೆ ಹೀಟಿಗೆ ಬ್ಲಾಸ್ಟ್ ಆಗ್ಬಿಟ್ಟಿದೆ, ಎಕ್ಸ್ಪ್ಲೋಡ್ ಆಗಿದೆ ಡೀಸೆಲ್. ಡಿವೈಡರ್ ಜಂಪ್ ಮಾಡ್ಕೊಂಡ್ಬಂದು ಹೊಡೆದಿದ್ದಾರೆ. ಆಪೋಸಿಟ್ ರೋಡ್ ಬಂದ್ಬಿಟ್ಟಿದ್ದಾನೆ ಗಾಡಿ ಆಲ್ರೆಡಿ. ಫುಲ್ ಟ್ರಾಫಿಕ್ ಜಾಮ್ ಇದೆಯಾ ಸರ್ ಆ ಭಾಗದಲ್ಲಿ ಈಗ? ಮೇಡಮ್ ಸುಮಾರು ಒಂದು 7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಹಿಂದೆಗೆ. ಫ್ರಮ್ ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಸುಮಾರು ಒಂದು 7 ಮೇಲೆ ಆಗಿದೆ ಮೇಡಮ್ ಈಗ ನೋಡಂಗಿದ್ರೆ. ಓಕೆ. ಈಗ ನಿಮ್ಮ ಸಿಸ್ಟರು ಮತ್ತೆ ಅವ್ರ ಫ್ರೆಂಡ್ಸ್ ಕಲೀಗ್ಸ್ 3 ಜನ ಎಷ್ಟು ದಿನ ಟ್ರಿಪ್ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಸರ್? ಅದು ಆಕ್ಚುಲಿ ಒಂದು 3 days 4 days ಇರಬೇಕು. ರಿಟರ್ನ್ ಸಂಡೇ ಇರ್ಬೋದಾಗಿತ್ತು ಅವರು ನನ್ನ ಗೆಸ್ ಪ್ರಕಾರ. ಬಟ್ ಅದೇ ಮೇಡಮ್ ಹಿಂಗೆ ಆಗೋಯ್ತು. ನಿಜ ನಿಜ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನೋಡಿ. ರಜೆನಲ್ಲಿ ಖುಷಿಯಾಗಿ ಹೊರಟಿದ್ದವರಿಗೆ ಎಂಥ ಶಾಕಿಂಗ್ ಇನ್ಸಿಡೆಂಟ್ ಇದು. ಇನ್ನೊಬ್ರು ಹೇಳಿದ್ರಲ್ಲ ಸರ್, ಇವ್ರ ಜೊತೆ ನಿಮ್ಮ ಸಿಸ್ಟರ್ ಜೊತೆ ಹೋದವರು, ಅವ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ ಸಿಕ್ಕಿಲ್ಲ. ಇನ್ನೂ ಬಸ್ ಕಟಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ಈಗ ಏನಾರು ಸಿಕ್ಕಿದ್ರೆ. ನನ್ನ ಪ್ರಕಾರ ಏನು ಸಿಗಲ್ಲ ಬಸ್ ಸುಟ್ಟೋಗಿರೋದು ನೋಡಿದ್ರೆ. ಅವ್ರ ಹೆಸರೇನು ಸರ್? ಅವ್ರ ಮೇಲಾ ಫಿಮೇಲಾ ಸರ್? ಎಲ್ಲ ಫಿಮೇಲ್ಸ್ ಮೇಡಮ್, 3 ಜನ ಫಿಮೇಲ್ಸ್. ಓಕೆ. ಅವ್ರು ಯಾರು ಸಿಗ್ತಾ ಇಲ್ವೋ? ಅವ್ರ ಹೆಸರೇನಾದ್ರೂ ಗೊತ್ತಿದೆಯಾ ತಮಗೆ? ರಶ್ಮಿ ಅಂತ ಹೇಳಿ. ಓಕೆ. ಅವ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇಲ್ಲ. ಅಂದ್ರೆ ರಶ್ಮಿ ಅವ್ರ ಮನೆಗೆ ಹೊರಟಿದ್ದ ಇವರೆಲ್ಲ? ಆಕ್ಚುಲಿ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ರಶ್ಮಿ ಅವ್ರ ಮನೆಗೆ ಪ್ಲಾನ್ ಇದ್ದಿದ್ದು ಮುರುಡೇಶ್ವರದಲ್ಲಿ. ಬಟ್ ರಶ್ಮಿ ಬಗ್ಗೆ ಅವ್ರ ಫ್ಯಾಮಿಲಿ ನಂಬರ್ ನಂಗೆ ಸಿಕ್ಲಿಲ್ಲ ಕಾಂಟ್ಯಾಕ್ಟ್ ಮಾಡಕ್ಕೆ. ಸೊ
ಎಷ್ಟಾಗುತ್ತೋ ಅಷ್ಟು ನಾನು ಪಾಸಿಬಲ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಕಾಂಟ್ಯಾಕ್ಟ್ನ ತಗೊಳಕ್ಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಬಟ್ ನಿಮಗೆ ಸ್ಥಳದಲ್ಲಿರೋ ಪೊಲೀಸರೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಸರ್, ಏನಾಯ್ತು, ಹೆಂಗೆ, ಎಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಮೇಡಮ್ ಹೇಳ್ತಿದ್ದಾರೆ? ನಾನೆಲ್ಲ ಬಸ್ಸು ಫುಲ್ಲು ಬರ್ನೌಟ್ ಆಗಿ ಫೈರ್ ಇಂಜಿನ್ ಬಂದು ಅದನ್ನ ಇದು ಮಾಡಿದ್ಮೇಲೆ ಬಂದಿರೋದು ನಾನು. ಬರ್ನ್ ಆಗ್ಬೇಕಾದ್ರೆ ಬಂದಿಲ್ಲ, ಬಟ್ ಬಂದ್ ನೋಡಿದಾಗ ಫುಲ್ ಸುಟ್ಟೋಗಿದೆ ಮೇಡಮ್. ಪೊಲೀಸ್ ಅವರಿಂದ ಏನು ಮಾಹಿತಿ ಇಲ್ಲ ಸದ್ಯಕ್ಕೆ. ಅವರೆಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ, ಈಗ ಕ್ರೇನ್ ಎಲ್ಲ ಬಂದಿದೆ, ಈಗ ಬಾಡಿ ಎತ್ತಕ್ಕೆ ಪ್ಲಾನ್ ಮಾಡಿ. ರೈಟ್ ಸರ್. ಥ್ಯಾಂಕ್ ಯು ಸೈಯದ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೈಯದ್ ಅಂತ ಹೇಳಿ ಅವರ ಸಿಸ್ಟರ್ ಇದೇ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಕಂಪ್ನಿ ಒಂದರಲ್ಲಿ ಕೆಲಸ ಮಾಡ್ತಿರ್ತಾರಂತೆ. 3 ಜನ ಒಟ್ಟಾಗಿ ಗೋಕರ್ಣಕ್ಕೆ ತೆರಳಿರ್ತಾರೆ. ಯಾಕಂದರೆ ಗೋಕರ್ಣದ ಅಲ್ಲಿ ಮುರುಡೇಶ್ವರದಲ್ಲಿ ರಶ್ಮಿ ಅನ್ನುವಂಥವ್ರೊಬ್ಬರು ಕೊಲೀಗು, ಅವರ ಊರದು. ಹಾಗಾಗಿ ಗೋಕರ್ಣ ಎಲ್ಲ ನೋಡಿಕೊಂಡು ಆಮೇಲೆ ಅವ್ರ ಮನೆಗೂ ಎಲ್ಲ ಹೋಗಿ ಬರೋಣ ಅಂಥೇಳಿ 3 ದಿನದ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿರ್ತಾರೆ. ಸೈಯದ್ ಅವರು ಅವ್ರ ಸಹೋದರಿ ಜೊತೆ ಮಾತನಾಡಿದ್ದಾರೆ, ಅವ್ರು ಸೇಫ್ ಆಗಿದ್ದಾರೆ. ಆ 3 ಜನ ಕೊಲೀಗ್ಗಳಲ್ಲಿ 2 ಸೇಫ್ ಇದ್ದಾರೆ. ಬಟ್ ರಶ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ, ಇದುವರೆಗೂ ಅವ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂಥೇಳಿ ಸೈಯದ್ ಹೇಳ್ತಾ ಇದ್ರು.